ಬಿರಿಯಾನಿ ಅಥವಾ ಪಲಾವ್ ತಿಂದು ಬೇಜಾರಾಗಿದೆಯಾ? ಹಾಗಾದ್ರೆ ಇವತ್ತು ನಾವು ಹೈದರಾಬಾದ್ ಶೈಲಿಯ ಘಮಘಮಿಸುವ ಬಗಾರ್ ರೈಸ್ ಮಾಡೋಣ. ಯಾವುದೇ ಮಸಾಲೆಯುಕ್ತ ಗ್ರೇವಿ ಜೊತೆ ಇದು ಅದ್ಭುತವಾಗಿರುತ್ತೆ. ಈ ಬಗಾರ್ ರೈಸ್ ಮಾಡಲಿಕ್ಕೆ ನಾನಿಲ್ಲಿ 1/4 ಕಪ್ನಷ್ಟು ಬಾಸುಮತಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಈ ಅಕ್ಕಿಯನ್ನು ಒಂದು ಬೌಲ್ಗೆ ಹಾಕೊಂಡು 3-4 ಸಲ ಚೆನ್ನಾಗಿ ನೀರು ಹಾಕಿ ತೊಳಿಬೇಕು. ಮೂಲತಃ ಹೈದರಾಬಾದ್ನ ಈ ಬಗಾರ್ ರೈಸ್ ತೆಲಂಗಾಣ ಭಾಗದಲ್ಲಿ ಮದುವೆ ಮತ್ತು ವಿಶೇಷ ಸಮಾರಂಭಗಳಲ್ಲಿ ಬಹಳ ಫೇಮಸ್. ತುಂಬಾ ಮಸಾಲೆ ಇರುವ ಹೆವಿ ಬಿರಿಯಾನಿ ಬೇಡ ಅನ್ನೋರಿಗೆ ಇದೊಂದು ಆಕ್ಚುಲಿ ಬೆಸ್ಟ್ ವೆಜಿಟೇರಿಯನ್ ಆಪ್ಷನ್ ಅಂತಲೇ ಹೇಳ್ಬೋದು. ಈ ಬಾಸುಮತಿ ಅಕ್ಕಿಯನ್ನು ತೊಳೆದುಕೊಂಡಿದ್ದಾಯ್ತು. ಇದಕ್ಕೀಗ ನೀರನ್ನು ಹಾಕಿ ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ನೆನೆಲಿಕ್ಕೆ ಬಿಡಿ. ನಮಗೆ ಮೊದಲಿಗೆ ಕೆಲವೊಂದು ಗರಂ ಮಸಾಲೆ ಐಟಮ್ಗಳು ಬೇಕು. ನಾನು ಯಾವುದೆಲ್ಲ ತಗೊಂಡಿದ್ದೇನೆ ಅಂತ ಇಲ್ಲಿ ಹೇಳ್ತೇನೆ. ನಾನಿಲ್ಲಿ 1 ಪಲಾವ್ ಎಲೆ, 1 ಚಕ್ರ ಮೊಗ್ಗು, 3 ಏಲಕ್ಕಿ, 8 ಕರಿಮೆಣಸು, 2 ತುಂಡು ಚಕ್ಕೆ, ಮತ್ತೆ 3 ಲವಂಗ, 1 ಚಮಚ ಸೋಂಪು, 1 ಜಾವಿತ್ರಿ ಇಷ್ಟೆಲ್ಲ ತಗೊಂಡಿದ್ದೇನೆ. ಮೊದಲಿಗೆ ಕುಕ್ಕರ್ನಲ್ಲಿ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆಯನ್ನು ಹಾಕಿ ಮತ್ತೆ ಇಷ್ಟೇ ಕ್ವಾಂಟಿಟಿಯಷ್ಟು ನಾವು ತುಪ್ಪವನ್ನು ಹಾಕಬೇಕು. ಅಂದರೆ 2 ಟೇಬಲ್ ಸ್ಪೂನ್ ಅಷ್ಟೇ ತುಪ್ಪವನ್ನು ಹಾಕಬೇಕು. ನೀವು ಪೂರ್ತಿ ತುಪ್ಪದಲ್ಲೇ ಕೂಡ ಮಾಡ್ಬೋದು, ಇಲ್ಲ ಅಂದ್ರೆ ಈ ರೀತಿ ಎಣ್ಣೆ ಮತ್ತು ತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ಕೂಡ ಮಾಡಬಹುದು. ಎಣ್ಣೆ ತುಪ್ಪ ಬಿಸಿಯಾದ ಕೂಡಲೇ ಈ ಗರಂ ಮಸಾಲವನ್ನು ಹಾಕಿ ಮತ್ತೆ ಉರಿಯನ್ನು ಕಡಿಮೆ ಇಟ್ಕೊಳ್ಳಿ. ಮೊದಲಿಗೆ ಬೇರೆ ಸಾಮಗ್ರಿಯನ್ನು ಹಾಕಿಕೊಳ್ಳುವ ಮೊದಲು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳೋಣ. ಈಗ ದೊಡ್ಡ ಗಾತ್ರದ ನೀರುಳ್ಳಿಯನ್ನು ಈ ರೀತಿ ಸ್ಲೈಸ್ ಮಾಡ್ಕೊಂಡು ಹಾಕಿ ನೀರುಳ್ಳಿಯ ಸ್ಲೈಸ್ಗಳನ್ನು ಕೂಡ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ. ಬಿರಿಯಾನಿಯ ಹಾಗೆ ನಾವಿದಕ್ಕೆ ಜಾಸ್ತಿ ಸಾಮಗ್ರಿಗಳನ್ನು ಹಾಕೋದಿಲ್ಲ, ಹಾಗಾಗಿ ಗರಂ ಮಸಾಲೆಯ ಸಾಮಗ್ರಿಗಳೇ ಇದಕ್ಕೆ ತುಂಬಾ ಇಂಪಾರ್ಟೆಂಟ್. ಈಗ ಇಲ್ಲಿ 3-4 ಹಸಿಮೆಣಸನ್ನು ಈ ರೀತಿ ತುಂಡು ಮಾಡ್ಕೊಂಡು ಹಾಕಿ ಇದನ್ನು ಕೂಡ ಸಣ್ಣ ಉರಿನಲ್ಲಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಳ್ಳಿ. 1 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ ಇದರ ರಾ ಸ್ಮೆಲ್ ಹೋಗುವ ತನಕ ಸ್ವಲ್ಪ ಹೊತ್ತು ಹುರಿದುಕೊಂಡ್ರೆ ಸಾಕು. 1 ಹಿಡಿಯಷ್ಟು ಗೋಡಂಬಿಯನ್ನು ಇವಾಗಲೇ ಹಾಕಿಕೊಳ್ತೇನೆ. ಗೋಡಂಬಿ ಜೊತೆಗೆ ಬೇಕಾದ್ರೆ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ಬೋದು, ಆದರೆ ಯೂಶುವಲಿ ಗೋಡಂಬಿಯನ್ನೇ ಹಾಕ್ತಾರೆ. ಮತ್ತೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಇದು ಕೂಡ ಒಳ್ಳೆ ಫ್ಲೇವರ್ ಕೊಡ್ತದೆ ಈ ಬಗಾರ್ ರೈಸ್ಗೆ. ಒಂದು ಸ್ವಲ್ಪ ಪುದೀನ ಎಲೆಗಳನ್ನು ಹಾಕಿ, ನಾನು ಪುದೀನ ಎಲೆಗಳನ್ನು ಡೈರೆಕ್ಟ್ ಆಗಿ ಹಾಕೋ ಬದಲಿಗೆ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕಿದ್ದೇನೆ, ಸೊ ದಟ್ ಇನ್ನೂ ಜಾಸ್ತಿ ಒಳ್ಳೆ ಫ್ಲೇವರ್ ಬರಲಿ ಅಂತ. ಇವಾಗಲೇ ಸ್ವಲ್ಪ ಉಪ್ಪನ್ನು ಹಾಕಿ ನಂತರ ರುಚಿ ನೋಡ್ಕೊಂಡು ಬೇಕಾದ್ರೆ ಆಮೇಲೆ ಸ್ವಲ್ಪ ಹಾಕಿದ್ರೆ ಆಯ್ತು. ಬಾಸುಮತಿ ಅಕ್ಕಿಯನ್ನು ನೆನೆಸಿಟ್ಟು ಅರ್ಧ ಗಂಟೆ ಆಯ್ತು. ನಾನು ಇದನ್ನು ಚೆನ್ನಾಗಿ ಬಸಿದುಕೊಂಡಿದ್ದೇನೆ. ಈಗ ಈ ಅಕ್ಕಿಯನ್ನು ಇದಕ್ಕೆ ಹಾಕೋಣ. ಬಾಸುಮತಿ ಅಕ್ಕಿ ಸ್ವಲ್ಪ ಡೆಲಿಕೇಟ್ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಪ್ರೆಷರ್ ಹಾಕೊಂಡು ಮಿಕ್ಸ್ ಮಾಡ್ಲಿಕ್ಕೆ ಹೋಗಬೇಡಿ. ಇದಕ್ಕೀಗ ನೀರನ್ನು ಹಾಕಬೇಕು. ನೀರಿನ ಕ್ವಾಂಟಿಟಿ ಎಷ್ಟಿರಬೇಕಂದ್ರೆ, ನೀವು 2 ಕಪ್ ಅಕ್ಕಿಯನ್ನು ತೆಗೆದುಕೊಂಡ್ರೆ 4 ಕಪ್ ನೀರು ಹಾಕಬೇಕು. ನನಗೆ ಯೂಶುವಲಿ ಪುಲಾವ್ ಬಿರಿಯಾನಿ ಎಲ್ಲ ಮಾಡಿ ಅಭ್ಯಾಸ ಇರೋದ್ರಿಂದ ನಾನು ಮೆಜರ್ಮೆಂಟ್ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ನೀರು ಹಾಕ್ಕೊಳ್ತೇನೆ. ಇದಕ್ಕೆ ಮುಚ್ಚಳ ಹಾಕುವ ಮೊದಲಿಗೆ ರುಚಿಯನ್ನು ನೋಡಿಕೊಂಡು ಅಗತ್ಯವಿದ್ರೆ ಉಪ್ಪನ್ನು ಹಾಕಿಕೊಳ್ಳಿ, ಆದರೆ ನಾನಿಲ್ಲಿ ಹಾಕಿಲ್ಲ. ಈಗ ವಿಸಿಲನ್ನು ಹಾಕ್ಕೊಂಡು 2 ವಿಸಿಲ್ ತೆಗೆದ್ರೆ ಆಯಿತು. ಅದಕ್ಕಿಂತ ಜಾಸ್ತಿ ತೆಗಿಬೇಡಿ, ಇಲ್ಲಾಂದ್ರೆ ರೈಸ್ ಮುದ್ದೆ ಆಗಿ ಬಿಡ್ತದೆ. ನೀವು ನೀರು ಕಡಿಮೆ ಹಾಕಿದ್ರೆ ತಳದಲ್ಲಿ ಹಿಡಿತದದು, ನೀರು ಜಾಸ್ತಿ ಹಾಕಿದ್ರೆ ಮುದ್ದೆ ಆಗಿ ಬಿಡ್ತದೆ. ಸೊ ನೀರಿನ ಮೆಜರ್ಮೆಂಟ್ ಕರೆಕ್ಟ್ ಆಗಿರಬೇಕು. ಈಗ ಸ್ಟೀಮ್ ಹೋಗಿದೆ, ಸ್ಟೀಮ್ ಹೋದ ಕೂಡ್ಲೇನೆ ನೀವು ಮುಚ್ಚಳವನ್ನು ತೆಗೀರಿ. ಸ್ಟೀಮ್ ಹೋದ ನಂತರ ಜಾಸ್ತಿ ಹೊತ್ತು ಮುಚ್ಚಳವನ್ನು ಹಾಕಿ ಇಡಬೇಡಿ, ಅದು ಒಳಗೊಳಗೇನೆ ಬೇಯುತ್ತಾ ಇರ್ತದೆ. ಸೊ ನಾನಿಲ್ಲಿ ಕರೆಕ್ಟ್ ಆಗಿ ನೀರಿನ ಅಳತೆ ಹಾಕಿರೋದ್ರಿಂದ ಮತ್ತೆ ಸ್ಟೀಮ್ ಹೋದ ಕೂಡಲೇ ಬೇಗನೆ ಮುಚ್ಚಳ ತೆಗ್ದಿರೋದ್ರಿಂದ ಇದು ಎಷ್ಟು ಉದುರುದುರಾಗಿದೆ ನೋಡಿ. ಮೊದಲಿಗೆ ಸ್ವಲ್ಪ ಬಿಸಿ ಆಗಿರುವಾಗ ಅಂಟಿಕೊಂಡಂತಿರ್ತದೆ, ಆಮೇಲೆ ನೀವು ಇದನ್ನ ಈ ರೀತಿ ಬಿಡಿಸ್ಕೊಳ್ಬೇಕು. ಇದು ಯಾವ ಜೊತೆಗೆ ಸರ್ವ್ ಮಾಡ್ತಾರೆ ಅಂತ ಹೇಳೋದಾದ್ರೆ, ಈ ಘಮಘಮಿಸುವ ಬಗಾರ್ ರೈಸ್ ಅನ್ನು ಮಟನ್, ಚಿಕನ್, ಮಿರ್ಚಿ ಕಾ ಸಾಲನ್, ಬಗಾರ್ ಬೆಂಗನ್ ಅಂತ ಸ್ಪೈಸಿ ಗ್ರೇವಿ ಅಥವಾ ಸಿಂಪಲ್ ಆಗಿ ರಾಯ್ತಾ ಜೊತೆ ಸರ್ವ್ ಮಾಡಿ ಆನಂದಿಸಿ. ನೋಡಿದ್ರಲ್ಲ ಹೈದರಾಬಾದಿ ಶೈಲಿಯ ಘಮಘಮಿಸುವ ಬಗಾರ್ ರೈಸ್ ಅನ್ನು ಎಷ್ಟು ಸುಲಭವಾಗಿ ಮಾಡಬಹುದು ಅಂತ. ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ.